ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದೀಗ ಬಾಸ್ ಸಿನಿಮಾದಿಂದ ರಿಲೀಫ್ ಸಿಕ್ಕಿದೆ. ವಿವಾದಿತ ಬಾಸ್ ಸಿನಿಮಾಗೆ ಕೋರ್ಟ್ ಬ್ರೇಕ್ ಅನ್ನು ಹಾಕಿರುವಂತದ್ದು. ಬಾಸ್ ಸಿನಿಮಾಗೂ ದರ್ಶನ್ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆಯಾ? ರೇಣುಕಾ ಕೊಲೆ ಕೇಸ್ ಆಧಾರಿತ ಸಿನಿಮಾ ಅಂತ ಹೇಳ್ಬಿಟ್ಟು ಆರೋಪ ಕೇಳಿ ಬಂದಿತ್ತು. ಏಪ್ರಿಲ್ 14ಕ್ಕೆ ಬಿಡುಗಡೆಯಾಗಬೇಕಿದ್ದಂತಹ ಬಾಸ್ ಫಿಲ್ಮ್ ಬಿಡುಗಡೆಗೆ ತಡೆಯನ್ನ ಕೋರಿ ವಿಜಯಲಕ್ಷ್ಮಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ವಿಚಾರಣೆ ನಡೆಸಿದಂತಹ ನ್ಯಾಯಾಲಯದಿಂದ ಮಧ್ಯಂತರ ತಡೆಯಾಜ್ಞೆ ಹೊರಬಿದ್ದಿದೆ. ಮೇ ತಿಂಗಳಿಗೆ ವಿಚಾರಣೆ ಮುಂದೂಡಿದೆ ಸೆಷನ್ಸ್ ಕೋರ್ಟ್. ಸೋಷಿಯಲ್ ಮೀಡಿಯಾ ಸೆಷನ್ಸ್ ಆಗಿದ್ದಂತಹ ಬಾಸ್ ಟ್ರೇಲರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನೆನಪಿಸಿದ್ದ ಬಾಸ್ ಟ್ರೇಲರ್, ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿದ್ದಂತಹ ಟ್ರೇಲರ್. ಇದೀಗ ಏಪ್ರಿಲ್ 14ರಂದು ಬಿಡುಗಡೆ ಆಗಬೇಕಿತ್ತು ಬಾಸ್ ಫಿಲ್ಮ್. ಇದೀಗ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಬಾಸ್ ಸಿನಿಮಾಗೆ ಏಪ್ರಿಲ್ 14ಕ್ಕೆ ರಿಲೀಸ್ ಆಗಬೇಕಿತ್ತು ಸಿನಿಮಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಧಾರಿತ ಸಿನಿಮಾ ಇದು ಅಂತ ಹೇಳ್ಬಿಟ್ಟು ಆರೋಪಿಸಲಾಗಿತ್ತು. ಚಲನಚಿತ್ರ ಬಿಡುಗಡೆ ಮಾಡದಂತೆ ವಿಜಯಲಕ್ಷ್ಮಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ವಿಚಾರಣೆ ನಡೆಸಿದಂತಹ ಸೆಷನ್ಸ್ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಮೇ ತಿಂಗಳಿಗೆ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಇನ್ನು ಯಾವುದೇ ಸಮಸ್ಯೆಗಳೆಲ್ಲ ರಿಲೀಸ್ ಆಗುತ್ತೆ ಸಿನಿಮಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಬಾಸ್ ಸಿನಿಮಾ ಟೀಮ್ಗೆ ಶಾಕಿಂಗ್ ನ್ಯೂಸ್. ಏಪ್ರಿಲ್ 14ರಂದು ಬಿಡುಗಡೆ ಭಾಗ್ಯ ಇಲ್ಲ ಬಾಸ್ ಸಿನಿಮಾಗೆ. ಫಿಲ್ಮ್ ಬಿಡುಗಡೆಗೆ ತಡೆಯಾಜ್ಞೆಯನ್ನ ಕೋರಿ ಇದೀಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮೇ ತಿಂಗಳಿಗೆ ವಿಚಾರಣೆಯನ್ನ ಮುಂದೂಡಿರುವಂತಹ ಸೆಷನ್ಸ್ ಕೋರ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿದ್ದಂತಹ ಬಾಸ್ ಟ್ರೇಲರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನೆನಪಿಸಿದಂತಹ ಬಾಸ್ ಟ್ರೇಲರ್, ಒಂದಷ್ಟು ಅಂಶಗಳು ಮೆನ್ಷನ್ ಆಗಿದೆ, ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ನೋಟಿಸ್ ಅನ್ನ ನೀಡಿರ್ತಾರೆ. ಅದರ ಬೆನ್ನಲ್ಲೇ ಇದೀಗ ಬಾಸ್ ಸಿನಿಮಾಗೆ ತಡೆಯಾಜ್ಞೆಯನ್ನ ಕೋರಿ ಕೋರ್ಟ್ ಆದೇಶವನ್ನ ಹೊರಹಾಕಿದೆ. ಫಿಲ್ಮ್ ರಿಲೀಸ್ ಮಾಡದಂತೆ ಸೆಷನ್ಸ್ ಕೋರ್ಟ್ ತಡೆಯಾಜ್ಞೆಯನ್ನ ಹಾಕಿರುವಂಥದ್ದು. ಬಾಸ್ ಸಿನಿಮಾಗೂ ದರ್ಶನ್ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆಯಾ? ಹಾಕಿದ್ರೆ ರೇಣುಕಾ ಕೊಲೆ ಕೇಸ್ ಆಧಾರಿತ ಸಿನಿಮಾ ಇದು ಅಂತ ಹೇಳ್ಬಿಟ್ಟು ಆರೋಪ ಮಾಡಿರ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಅದರ ಬೆನ್ನಲ್ಲೇ ಇದೀಗ ಸಿನಿಮಾಗೆ ಕೋರ್ಟ್ ಕಡೆಯಿಂದ ಬ್ರೇಕ್ ಬಿದ್ದಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈ ಹಿಂದೆ ಏನು ಸಮಸ್ಯೆಗಳಿಲ್ಲ, ಸಿನಿಮಾ ರಿಲೀಸ್ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸಡನ್ಲಿ ಇದೀಗ ಏಪ್ರಿಲ್ 14ಕ್ಕೆ ಸಿನಿಮಾ ರಿಲೀಸ್ ಆಗಬೇಕಿತ್ತು, ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ರೋಜಾ, ಏನಂದ್ರೆ ಬಾಸ್ ಸಿನಿಮಾವನ್ನ ಏನು ತಡೆ ಅಂದ್ರೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇದೀಗ ಒಂದು ತಡೆಯಾಜ್ಞೆ ಕೊಟ್ಟಿರುವಂತದ್ದು. ಅಂದ್ರೆ ಏಪ್ರಿಲ್ 14ಕ್ಕೆ ಈ ಒಂದು ಸಿನಿಮಾ ಬಿಡುಗಡೆ ಆಗ್ಬೇಕಾಗಿತ್ತು, ಆದ್ರೆ ಬಿಡುಗಡೆಗೆ ತಡೆಯಾಜ್ಞೆ ಕೊಟ್ಟಿರುವಂತದ್ದು. ಮುಂದಿನ ವಿಚಾರಣೆ ಏನೋ ಮೇಗೆ ಮುಂದೂಡಿಕೆ ಮಾಡಿರುವಂತದ್ದು. ಈ ಒಂದು ಸಿನಿಮಾದಲ್ಲಿ ಏನು ಬಾಸ್ ಸಿನಿಮಾದಲ್ಲಿ ರೇಣುಕಾ ಸ್ವಾಮಿ ಜೀವನ ಆಧಾರಿತ ಚಿತ್ರ ಅಂತ ಹೇಳ್ಬಿಟ್ಟು ಏನು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಜೊತೆಗೆ ಇದರಲ್ಲಿ ತನುಷಾ ಶಿವಣ್ಣ ನಟನಾಗಿ ನಟಿಸಿರುವಂತಹ ಒಂದು ಸಿನಿಮಾ ಇದಿರುವಂತದ್ದು. ಹಾಗಾಗಿ ಇದು ಒಂದು ರೀತಿ ಈಗ ಟ್ರಯಲ್ ನಡೀತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಒಂದು ಟ್ರಯಲ್ ಸಹ ನಡೀತಾ ಇದೆ. ಮತ್ತೆ ಈ ಒಂದು ಸಿನಿಮಾ ಈಗ ಒಂದು ಏನಾದ್ರು ರಿಲೀಸ್ ಆದ್ರೆ ಇದೊಂದು ರೀತಿ ಆ ಟ್ರಯಲ್ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದ್ರ ಮಟ್ಟಿಗೆ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಇದನ್ನ ಬಿಡುಗಡೆ ಮಾಡಬಾರ್ದು, ಮತ್ತೆ ಈ ಸಿನಿಮಾ ಏನಿದೆ ಇದು ಚಿತ್ರ ಪ್ರದರ್ಶನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಕೋರ್ಟ್ ಏನಿದೀಗ ಒಂದು ಅರ್ಜಿ ವಿಚಾರಣೆ ನಡೆಸಿ ಇನ್ನು ಮೊನ್ನೆ ಮಾರ್ಚ್ 27ಕ್ಕೆ ಈ ಒಂದು ಸಿನಿಮಾದ ಜಾಹೀರಾತು ಏನಿರುತ್ತೆ, ಆ ಜಾಹೀರಾತುಗಳನ್ನ ಎಲ್ಲೂ ಸಹ ಪ್ರಕಟ ಮಾಡಬಾರ್ದು ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನ ಮಾರ್ಚ್ 27ಕ್ಕೆ ಕೊಟ್ಟಿತ್ತು ರೋಜಾ. ಈಗ ಏನು ಇವತ್ತು ಕೋರ್ಟ್ ಸಹ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ತಡೆಯಾಜ್ಞೆ ಕೊಟ್ಟಿರುವಂತದ್ದು. ಅಂದ್ರೆ ಮುಂದಿನ ವಿಚಾರಣೆ ಇರುವಂತದ್ದು ಈ ಒಂದು ಪ್ರಕರಣದ ಈ ಸಿನಿಮಾದ ಅರ್ಜಿ ವಿಚಾರಣೆ ಏನಿದೆ ಇದು ಮೇ ತಿಂಗಳಲ್ಲಿ ಮುಂದಿನ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಹಾಗಾಗಿ ಅಲ್ಲಿವರೆಗೂ ಸಹ ಈ ಒಂದು ಸಿನಿಮಾ ಬಿಡುಗಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ತಡೆಯಾಜ್ಞೆ ಕೊಟ್ಟಿರುವಂತದ್ದು. ಮುಂದಿನ ವಿಚಾರಣೆ ವೇಳೆ ಏನು ಯಾರು ಸಿನಿಮಾದ ವಿರುದ್ಧ ಅಂದ್ರೆ ಯಾರು ಅರ್ಜಿ ಸಲ್ಲಿಸಿದ್ರು ಅಥವಾ ಅವ್ರ ವಿರುದ್ಧ ಯಾರಿದ್ದಾರೆ, ಅವ್ರು ಏನಾದ್ರು ಅರ್ಜಿ ಹಾಕೊಂಡು ಅದನ್ನ ವೆಕೇಟ್ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಮುಂದಿನ ತಿಂಗಳು ಗೊತ್ತಾಗುವಂತದ್ದು. ಸದ್ಯಕ್ಕೆ ಈ ಒಂದು ಬಾಸ್ ಸಿನಿಮಾ ಏನಿದೆ ಇದು ಒಂದು ರೀತಿ ರಿಲೀಸ್ ಆದ್ಮೇಲೆ ಏನೋ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಸಹ ಸಾಕಷ್ಟು ಪ್ರೇಕ್ಷಕರು ಒಂದು ಕುತೂಹಲಕಾರಿಯಾಗಿತ್ತು. ಆದ್ರೆ ಇದೀಗ ಸಂಪೂರ್ಣವಾಗಿ ಚಿತ್ರದ ಒಂದು ಪ್ರದರ್ಶನಕ್ಕೆ ಕೋರ್ಟ್ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿರುವಂತದ್ದು. ಮುಂದಿನ
ತಿಂಗಳು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರೋಜಾ. ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.